ಹುಬ್ಬಳ್ಳಿ ನಗರದ ಗೋಕುಲ್ ರೋಡ್ ಹೊಸ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಶೌಚಾಲಯದಲ್ಲಿ ₹5 ನಿಗದಿಯಾಗಿದೆ. ಇದ್ದರೂ ಕೂಡ ₹10 ಬೇಡಿಕೆ ಇಟ್ಟು ಹಣ ಪಡೆಯುತ್ತಿದ್ದಾರೆ. ಇವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ. ಸ್ವಚ್ಛತಾ ಗುತ್ತಿಗೆದಾರರ ಅವರಿಗೆ ನೋಟಿಸ್ ನೀಡುತ್ತೇವೆ. ಅವರಿಗೆ ದಂಡವನ್ನು ವಿಧಿಸಲಾಗುವುದು. ಅವರ ಪರವಾನಿಗೆ ರದ್ದು ಮಾಡು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳು ಹೇಳಿಕೆ. ವರದಿ ಕಿರಣಗೌಡ, ತುಪ್ಪದಗೌಡ್ರ, ಹುಬ್ಬಳ್ಳಿ. ಸರ್, ದೂರ ಬಂದಾಗ ಅಷ್ಟೇ ಗಮನಕ್ಕೆ ಬರ್ತಿತ್ತು ಅಥವಾ ನಮ್ಮವರು ಪರಿಶೀಲನೆ ಮಾಡ್ತಿರ್ತಾರೆ. ಇಷ್ಟು ದಿನ ಅದು ಗಮನಕ್ಕೆ ಬಂದಿತ್ತು ಬಂದಿದೆ, ಅವಾಗಲೇ ಕ್ರಮನ ಕೈಗೊಂಡಿದ್ದೀವಿ. ಆಗಲೇ ಆ ಥರ ಯಾವ ಕಾರಣ ಈ ಥರ ನೀವು ಗಮನಕ್ಕೆ ಕೊಂಡ್ರು ಕೂಡ ನೀವು ಕಾನೂನು ಕ್ರಮ ಮಾಡಿರ್ತೀರ, ಮತ್ತೆ ಅದೇ ರೀತಿ ಯಾಕೆ ಮಾಡ್ತಾರೆ? ಅದಕ್ಕೆ ಈಗಾಗಲೇ ನಾವು ದಂಡಗಳನ್ನ ಭಾಳಷ್ಟು ದಿವಸ ಸರ್, ಬರೀ ದಂಡಿನ ಮುಂದೆ ಶಿಕ್ಷೆ ಅವರ ಕರಾರು ಒಪ್ಪಂದದ ಪ್ರಕಾರ ನಿಬಂಧನೆಗಳ ಪ್ರಕಾರ ನಾವೆಲ್ಲ ಕ್ರಮ ತಗೊಳ್ತೀವಿ. ಬರೀ ದಂಡ ಹಾಕ್ತೀರಿ, ಈಗ ನೀವು ಸುಮ್ಮನೆ ಹಾಕ್ತೀರಿ, ಆಮೇಲೆ ಅವರು ಕೆಲಸ ಅಲ್ಲಿ ಚಲೋ ಮಾಡ್ತೀವಿ, ಆಮೇಲೆ ಗೊತ್ತಾಗಲ್ಲ. ಅದು ಈಗ ನಾವು ನಮ್ಮ ಕಂಡಿದ್ದ ವಿಡಿಯೋಜು ಎಲ್ಲ ಭಾಳ ಇದೆ. ಮತ್ತು ಈಗ ನಾವು ಮಾಧ್ಯಮದವರು ಕೂಡ ಹಿಂಗೆಲ್ಲ ಎವಿಡೆನ್ಸ್ ಕೊಡೋದು, ಇದಕ್ಕೆ ಏನು ಹೇಳ್ತೀವಿ? ನಾವು ಪರವಾಗಿ ರದ್ದು ಮಾಡುವಂಥ ಕ್ರಮ ಒಪ್ಕೊಂಡಿದ್ದೀವಿ. ಎಷ್ಟು ದಿನಕ್ಕೆ ಉಂಟು? ಎಷ್ಟು ಕ್ರಮ ಸರ್? ಎಷ್ಟು ಅವಕಾಶ ಅಲ್ಲ ಸರ್, ನಿಮ್ಮ ಗಮನಕ್ಕೆ ಬರತ್ತಿದ್ರಿ ಇಲ್ಲಿ ಬಂದಂಥ ಪ್ರಯಾಣಿಕರಿಗೆ ₹5 ಇದ್ದಲ್ಲಿ ₹10 ವಸೂಲಿ ಮಾಡಕತ್ತಾರೆ. ಪ್ರಯಾಣಿಕರ ಒಂದು ನಮೂನೆ ಸಂಕಟದಾಗತ್ತಾರೆ. ಇದ್ರ ಬಗ್ಗೆ ಪ್ರಯಾಣಿಕರ ಕಾಳಜಿ ಹಿತಾಸಕ್ತಿ ಬಗ್ಗೆ ತಾವು ಏನು ಕ್ರಮಗಳನ್ನು ಕೈಗೊಂತೀರಿ? ಈಗಾಗಲೇ ಸ್ಪಷ್ಟಪಡಿಸಿದ್ದೆ ನಾನು. ಅವರಿಗೆ ನೋಟಿಸ್ಗಳನ್ನು ನೀಡಿದ್ದೀವಿ, ದಂಡವನ್ನು ವಿಧಿಸಿದ್ದೀವಿ. ಈಗ ಕರಾರು ಒಪ್ಪಂದದ ಪ್ರಕಾರ ಅವರು ಉಲ್ಲಂಘನೆ ಮಾಡಿದರೆ ನಾವು ಅವರ ಪರವಾನಗಿ ರದ್ದು ಮಾಡುವ ಈ ರೀತಿ ಮುಂದೆ ಆಗ್ಲಾರ್ದಂಗೆ ಏನಾದರೂ ಇದು ಮಾಡ್ತಾರೆ. ಇದಕ್ಕೆ ಮುಂದೆ ಇದೇ ರೀತಿ ಆದರೆ ಜವಾಬ್ದಾರಿ ಯಾರು ಅಂತ ಮಾಡ್ತೀವಿ. ಅಲ್ಲ, ಇದೇ ರೀತಿ ಮುಂದುವರೆದ್ರೆ ಜವಾಬ್ದಾರಿ ಯಾರು ಅಂತೇಳಿ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೀವಿ. ಸರಿ, ಇಲ್ಲಿ ಮೂತ್ರಾಲಯದಾಗ ರೀ ಅಮೌಂಟ್ ಏನು ನಿಗದಿತ ಅಮೌಂಟ್ ಐತಿ ₹5 ಅಂತೇಳಿ, ಅದನ್ನು ಬಿಟ್ಟು ಹೆಚ್ಚಿನ ಅಮೌಂಟ್ ಕಲೆಕ್ಟ್ ಮಾಡತ್ತಾರೆ. ಕೆಲವೊಬ್ಬರ ಕಡೆ ₹10, ಕೆಲವೊಬ್ಬರ ಕಡೆ ₹20 ಹಿಂಗೆ ಹೆಚ್ಚಿಗೆ ತೊಗೊಳತ್ತಾರೆ ಅಂತೇಳಿ ದೂರ ಬರತ್ತಲ್ಲ. ಇದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಏನು ಬಂದೈತಿ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಿ? ಮತ್ತು ಈ ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಮೂತ್ರಾಲಯ ಬಳಕೆ ಉಚಿತ, ಶೌಚಾಲಯ ಬಳಕೆ ಬಸ್ ನಿಲ್ದಾಣದಲ್ಲಿ ₹5 ನಿಗದಿಪಡಿಸಲಾಗಿದೆ. ನಿಗದಿತ ಮೊತ್ತಕ್ಕಿಂತ ಹೆಚ್ಚಿಗೆ ಪಡೆಯುತ್ತಿದ್ದ ದೂರುಗಳನ್ನು ಆಧರಿಸಿ ನಾವು ಯಾರು ಸ್ವಚ್ಛತಾ ಗುತ್ತಿಗೆದಾರರಿರ್ತಾರೆ ಅವರಿಗೆ ನೋಟಿಸ್ಗಳನ್ನು ನೀಡ್ತೀವಿ. ಅವರಿಂದ ಮತ್ತು ಅವರಿಗೆ ದಂಡಗಳನ್ನು ಕೂಡ ವಿಧಿಸ್ತೀವಿ. ಈಗಾಗಲೇ ಹಲವಾರು ಬಾರಿ ದಂಡವನ್ನು ಕೊಟ್ಟಿದ್ದೀವಿ, ಎಚ್ಚರಿಕೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರ ಪರವಾನಗಿಯನ್ನು ರದ್ದತಿ ಮಾಡುವಂಥ ಕ್ರಮ ಕೂಡ ಕೇಳ್ತೀವಿ. ಸರ್,